ಬಹುಶಃ ನಾಳೆ ಒಂದು ದಿವಸ ಬಿಟ್ಟು ನಾಡ್ದು ಮತ್ತೆ ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕಾಗಿದೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ಎರಡು ಕಡೆ ಉಪಚುನಾವಣೆ ಇದೆ. ಉಪಚುನಾವಣೆಗೆ ಪಕ್ಷದವರು ನನಗೆ ಎರಡೂ ಕಡೆ ಪ್ರಚಾರಕ್ಕೆ ಹೋಗಬೇಕು ಅಂತ ಹೇಳಿ ನಿಯುಕ್ತಿಗೊಳಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ತಾನೇ ಮುಖ್ಯಮಂತ್ರಿಗಳು ಕೂಡ ಪುನಃ ಮತ್ತೆ ಫೋನ್ ಮಾಡಿದ್ದಾರೆ. ನಾಳೆ ನಾಡದ ಕೂಡಲೇ ಬರಬೇಕು ಅಂತೇಳಿ ಸಮಯ ಕೊಟ್ಟಿದ್ದೀನಿ. ಬಾಗಲಕೋಟೆಯಲ್ಲಿ ಸುಮಾರು ಒಂದು 2 ದಿವಸ ಮತ್ತು ದಾವಣಗೆರೆಯಲ್ಲಿ ಒಂದು 2 ದಿವಸ ಪ್ರಚಾರಕ್ಕೆ ಹೋಗ್ತಾರೆ. ಎರಡೂ ಕಡೆ ಬಹಳ ಅನಾಯಾಸವಾಗಿ ನೋಡ್ತಾರೆ. ಯಾವುದೇ ಹರಸಾಹಸ ಮಾಡ್ತಕ್ಕಂಥದ್ದು ಏನು ನನಗೇನು ಅನಿಸಿಲ್ಲ. ಸುಲಭವಾಗಿ ನಾವು ಎರಡು ಕಡೆಗೆ ಇಲ್ಲ ಸರ್. ದಾವಣಗೆರೆ ಕೆಲವೊಂದು ಜನರಲ್ಲಿ ಇರ್ತದೆ, ನಮಗೆ ಅಪೇಕ್ಷೆ ಇರುತ್ತದೆ. ಒಂದು 100 ಜನರು ಶಾಸಕರಾಗಬೇಕು ಅಂತ ಇರ್ತದೆ. ಬಟ್ ಕೊನೆಗೆ ಸಿಗೋದು ಒಬ್ಬರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಎಲ್ಲ ರಾಜಕೀಯ ಪಕ್ಷದಲ್ಲಿ ಏನಾಗುತ್ತಂದ್ರೆ, ಯಾರಾದ್ರೆ ಮಧ್ಯದಲ್ಲಿ ತೀರಿ ಹೋದಂತ ಸಂದರ್ಭದಲ್ಲಿ ಉಳಿದಿರ್ತಕ್ಕಂಥ ಅವಧಿಗೆ ಅವರ ಮನೆಯವರಿಗೇನೆ ಕೊಡ್ತಕ್ಕಂಥ ಒಂದು ಪರಿಪಾಠವನ್ನ ಎಲ್ಲಾ ಪಕ್ಷದವ್ರು ಮಾಡ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇದನ್ನ ನಾವು ಯಾವುದೇ ತರದ ಚರ್ಚೆ ಆಗೋದು ಬೇಡ. ಇಂದಿನ ಪರಿಪಾಠಗಳನ್ನ ಮುಂದುವರಿಸಿರ್ತಕ್ಕಂಥದ್ದು ಅಷ್ಟೇ. ಸವಣೂರು ಹಿರಿಯವರು ತೀರು ಹೋಗೋದ್ರಿಂದ ಉಳಿದಿರ್ತಕ್ಕಂಥ 2 ವರ್ಷಕ್ಕೆ ಅವ್ರ ಮನೆಯಲ್ಲೇನೆ ಅವ್ರ ಮೊಮ್ಮಗನಿಗೆ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಆಗಿದೆ. ಘೋಷಣೆ ಆಗೋಕ್ಕಿಂತ ಮುಂಚೆ ಚರ್ಚೆಗಳು ಬೇಕು, ಬೇಡಿಕೆಗಳೆಲ್ಲ ಇರ್ತವೆ. ಚರ್ಚೆ ಮುಗಿದು ಹೋಗಿರ್ತಕ್ಕಂಥ ಚುನಾವಣೆ ಪ್ರಾರಂಭ ಆಗಿದೆ. ಸುಮಾರು ಒಂದು 25,000 ಅಂತರದಿಂದ ನಮ್ಮ ಅಭ್ಯರ್ಥಿ ಯಾರೋ ಬಿಡಿಸಿಲ್ಲ, ತಾನಾಗೆ ಬರ್ತಾ ಇದೆ. ಪುರಸಭೆ ಇದು ನಗರಸಭೆ ಆಗಿತ್ತು, ಎಲ್ಲ ಘೋಷಣೆ ಆಯಿತು. ಬಟ್ ಅದು ಅಧಿಕೃತವಾಗಿ ಬಜೆಟ್ ನಲ್ಲಿ ಏನೋ ಘೋಷಣೆ ಆಗ್ತದೆ. ಬಹಳಷ್ಟು ಕಡೆ ಇದು ಇನ್ನೂ ಅದು ನೋಟಿಫಿಕೇಶನ್ ಆಗಿ, ಅದು ಸರ್ವೆ ಆಗಿ, ಬಾರ್ಡರ್ ಫಿಕ್ಸ್ ಆಗಿ ನಮ್ದು ಆಕ್ಷನ್ ಪ್ಲಾನ್ಗಳು ಆಗ್ತದೆ. ಅದು ಆಕ್ಷನ್ ಪ್ಲಾನ್ಗಳು ಆದ್ಮೇಲೆ ಅದು ಬಜೆಟ್ ನಲ್ಲಿ ಇಟ್ಟು ಏಕಕಾಲಕ್ಕೆ ಘೋಷಣೆ ಆದ್ಮೇಲೆ ಬಜೆಟ್ ತಾಲೂಕುಗಳ ಘೋಷಣೆ ಆಗಿದ್ದೆ. ಇನ್ನೂ ಅನೇಕ ಕಡೆ ಅಭಿವೃದ್ಧಿಗಳಾಗಿಲ್ಲ. ಜಿಲ್ಲೆಗಳಾಗಿರ್ತಕ್ಕಂಥದ್ದು ಅಲ್ಲಿನೂ ಕೂಡ ಕೊರತೆ ಇದೆ. ಹಂತವಾಗಿ ಅಭಿವೃದ್ಧಿ ಕೆಲಸಗಳನ್ನು ನಾವು ಕಳಿಸ್ಕೊಡ್ತೀವಿ. ಅದನ್ನ ಮಾಡ್ತೀವಿ. ಕೊನೆಯದಾಗಿ ಇಬ್ಬರಿಗೆ ಬ್ಯಾರೇಜ್ನ 20ನೇ ಗೇಟ್ ಕಟ್ ಆಯ್ತು. ಆದ್ರೆ ಯಾವುದೇ ರೀತಿ ಅಧಿಕಾರಿಗಳು ಕ್ರಮ ಕೈಗೊಂಡ್ರೆ ಹೇಗೆ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ರು. ಈಗಾಗಲೇ ಅವನಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿನ ವರ್ಗಾವಣೆ ಮಾಡಿ ಬೇರೆ ಕಡೆಗೆ ಅವ್ನ ಸ್ಥಳ ಕೆಲಸ ಇಲ್ಲದ ಜಾಗದಾಗ ಅವನು ಕಳಿಸಿದ್ದಾರೆ. ವರ್ಗಾವಣೆ ಸೂಕ್ತವಾದಲ್ಲ ಸರ್. ಅದು ಅತಿಯಾದ ಲೋಪದಲ್ಲ. ಅದು ಈ ಸರಿ ಕಾರಣ ಏನಂದ್ರೆ, ಜೂನ್ ತಿಂಗಳಲ್ಲಿ ಪ್ರತಿ ವರ್ಷ ನಮ್ಗೆ ನೀರು ಬರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ 24 ಗೇಟ್ಗಳನ್ನ ಸರ್ವಿಸ್ ಮಾಡಿ ಪುನಃ ಅದನ್ನ ಪೇಂಟಿಂಗು ಮತ್ತು ಗ್ರೀಸು, ಆಯಿಲು ಹಾಕಿ ಬಿಡ್ತಕ್ಕಂಥದ್ದು ನಮಗೆ ಮೇ ತಿಂಗಳಲ್ಲೇ ನೀರು ಬರ್ತದೆ. 24ರಲ್ಲಿ ಅದನ್ನು ಈಗಾಗಲೇ 21 ಗೇಟ್ಗಳ ಕೆಲಸ ಮುಗಿದಿತ್ತು. ಇನ್ನೊಂದು ಕೆಲಸ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಅದು ನಿಸರ್ಗವಾಗಿರ್ತಕ್ಕಂಥ ಸ್ವಲ್ಪ ತೊಂದರೆನೂ ಆಗಿತ್ತು. ಕೇವಲ ಅಧಿಕಾರಿ ಅಂತ ಒಬ್ಬರದೇ ಅಲ್ಲ, ಸರ್ವಿಸಿಂಗ್ ಆಗದೆ ಉಳಿದಿರೋದ್ರಿಂದ ಬೇಗ ನದಿ ಬಂತಲ್ಲ, ಅದರಿಂದ ಬೇಗ ಮುಗಿಸ್ಬೇಕಾಗಿತ್ತು. ಮುಗಿಲಾರ್ದಕ್ಕೆ ಅದಕ್ಕೆ ಅವನು ಸಣ್ಣ ಪನಿಷ್ಮೆಂಟ್ ಆಗಿದೆ. ಕೊನೆಯದಾಗಿ ಪುರಸಭೆ ಅಧಿಕಾರಿ ಎಲ್ಲರೂ ಕೂಡ ಅಪೋಸ್ ಇದ್ದಾರೆ. ಎಲ್ಲರೂ ಪ್ರತಿಯೊಂದು ವಾರ್ಡ್ ಬೆಂಬಲ ಇಲ್ಲ. ಬಟ್ ಆದ್ರೆ ಏನ್ ಸಮಸ್ಯೆ ಅಂತ ನೋಡೋಣ. ನಾನು 2 ದಿವಸ ಚುನಾವಣೆ ಮುಗಿದ್ಮೇಲೆ ನಾನೇ ಸಭೆಗೆ ಹೋಗ್ತೀನಿ. ಪುರಸಭೆ ಅಧಿಕಾರಿಗಳನ್ನ ಮತ್ತು ಪ್ರತಿನಿಧಿಗಳನ್ನ ಒಟ್ಟಿಗೆ ಕೂರಿಸ್ಕೊಂಡು ಏನ್ ಸಮಸ್ಯೆ ಇದೆ ಅದರಲ್ಲಿ ಸಮಸ್ಯೆ ಇದೆ ಅದೆಲ್ಲರೂ ಕೂಡಿ ಅವ್ರನ್ನ ಎದುರ ಕೂಡಿಸ್ಕೊಂಡು ಸಮಸ್ಯೆ ಇರ್ತಕ್ಕಂಥದ್ದು ಬಗೆಹರಿಸುವಂತ